ವಿಜಯ್ ಮಲ್ಯ ಈ ಹೆಸರು ಕೇಳುತ್ತಿದ್ದಂತೆಯೇ ನಿಮ್ಮ ಮನಸ್ಸಿಗೆ ಮೊದಲಿಗೆ ಏನೋ ಬರುತ್ತದೆ. 9,000 ಕೋಟಿಗಳ ದೊಡ್ಡ ವ್ಯವಹಾರ ಮತ್ತು ಕೇವಲ ಶಾಹಿ ಪಾರ್ಟಿಗಳು ಮತ್ತು ಕಿಂಗ್ಫಿಷರ್ ಏರ್ಲೈನ್ಸ್ನಲ್ಲಿ ಸೀಮಿತವಾಗಿರದ ಒಂದು ಕತೆ. ಅದು ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಹದಗೆಡಿಸಿದ್ದಲ್ಲದೆ ದೇಶವನ್ನೇ ಕದ್ದುಕೊಂಡ ಘಟನೆಯಾಗಿತ್ತು. ಎಂತೆಂದರೆ 13 ಬ್ಯಾಂಕುಗಳು ಈ ವ್ಯಕ್ತಿಗೆ ಕಣ್ಣು ಮುಚ್ಚಿ ಇಷ್ಟೊಂದು ದೊಡ್ಡ ಸಾಲವನ್ನು ಹೇಗೆ ಕೊಟ್ಟವು. ಆದರೆ ಅದಕ್ಕಿಂತ ದೊಡ್ಡ ಆಘಾತವು ಎಂದರೆ ಮಲ್ಯ ಸರ್ಕಾರ ಮತ್ತು ಕಾನೂನನ್ನು ತಪ್ಪಿಸಿಕೊಂಡು ಬ್ರಿಟನ್ಗೆ ಓಡಿ ಹೋದಾಗ ಮತ್ತು ಸಮಸ್ತ ದೇಶ ಅದೆಲ್ಲವನ್ನು ಕೇವಲ ನೋಡುವುದೇನೋ ಬಾಕಿ ಉಳಿಯಿತು. ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ವಿಜಯ್ ಮಲ್ಯದ ಅದ್ಭುತ ಏರಿಕೆ ಮತ್ತು ಶಾಕಿಂಗ್ ಪತನದ ಸಂಪೂರ್ಣ ಕಥೆಯನ್ನು ಹೇಳುತ್ತೇವೆ. 1955ರ ಡಿಸೆಂಬರ್ 18ರಂದು ವಿಜಯ್ ಮಲ್ಯ ಜನಿಸಿದಾಗ ಕತೆ ಪ್ರಾರಂಭವಾಗುತ್ತದೆ. ಅವರ ತಂದೆ ವಿಠಲ್ ಮಲ್ಯ ಯಶಸ್ವಿ ಉದ್ಯಮಿ ಮತ್ತು ತಾಯಿ ಲಲಿತಾ ರಾಮಯ್ಯ. ವಿಠಲ್ ಮಲ್ಯ 2 ಬಾರಿ ವಿವಾಹವಾದರು, ಆದರೆ ಅವರ ಏಕೈಕ ಪುತ್ರ ವಿಜಯ್ ಮಲ್ಯ ಅವರ ಬಾಲ್ಯದ ಜೀವನ ಸಾಮಾನ್ಯ ಮಕ್ಕಳ ಜೀವನಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಭಾರತೀಯ ಮಕ್ಕಳು ಬೀದಿಗಳಲ್ಲಿ ಗಿಲ್ಲಿದಂಡ ಆಡುವಾಗ ವಿಜಯ್ ಬ್ಯಾಟರಿ ಚಾಲಿತ ಕಾರುಗಳಲ್ಲಿ ಆಡುತ್ತಿದ್ದರು. ಅದು ಆ ಸಮಯದಲ್ಲಿ ಭಾರತದಲ್ಲಿ ಅಪರೂಪವಾಗಿತ್ತು. ವಿಜಯ್ ಮಲ್ಯ ಸೆಂಟ್ ಜೇವಿಯರ್ಸ್ ಕಾಲೇಜಿನಲ್ಲಿ ಸೇರುವಾಗ ಅವರ ಬಳಿ ಸ್ಟ್ಯಾಂಡರ್ಡ್ ಹೆರಾಲ್ಡ್ ಕಾರ್ ಇತ್ತು. ಅದರಲ್ಲಿ ಸೈಲೆನ್ಸರ್ ಅನ್ನು ಅವರು ಉದ್ದೇಶಪೂರ್ವಕವಾಗಿ ತೆಗೆದಿದ್ದರು. ಅವರ ಉದ್ದೇಶ ಏನಿತ್ತು ಗೊತ್ತಾ? ಕಾಲೇಜಿಗೆ ಹೋದಾಗ ಎಲ್ಲರ ದೃಷ್ಟಿ ಅವರ ಮೇಲೆಯೇ ಇರಬೇಕು ಎಂಬುದು. ಈ ನಡುವೆ ವಿಜಯ್ ಬೆಳೆದಂತೆ ಅವರ ತಂದೆ ವಿಠಲ ಮಲ್ಯ ಅವರ ವ್ಯವಹಾರವು ಆಕಾಶವನ್ನು ತಲುಪುತ್ತಿತ್ತು. ಅವರ ಬಿಸಿನೆಸ್ ಮದ್ಯ ಉದ್ಯಮಕ್ಕೆ ಸಂಬಂಧಿಸಿದ್ದು. ಅವರು ಭಾರತದ ಬಹುತೇಕ ಮದ್ಯ ಉದ್ಯಮದ ಮೇಲೆ ಹತ್ತಿರದ ಹಿಡಿತ ಹೊಂದಿದ್ದರು. ವಿಠಲ ಮಲ್ಯ ಯುನೈಟೆಡ್ ಬ್ರೂವೇರಿಯ ನಿರ್ದೇಶಕರು ಮತ್ತು ಅತಿದೊಡ್ಡ ಷೇರುದಾರರಾಗಿದ್ದರು. ಇದರಿಂದ ಅವರಿಗೆ ಅಪಾರ ಆರ್ಥಿಕ ಶಕ್ತಿ ಲಭ್ಯವಾಯಿತು. ಕೆಲವು ವರ್ಷಗಳ ನಂತರ ವಿಜಯ್ ಮಲ್ಯ ಕಾಲೇಜು ವಿದ್ಯಾಭ್ಯಾಸವನ್ನು ಮುಗಿಸಿದರು. ಪದವಿ ಪೂರ್ಣಗೊಳಿಸಿದೊಡನೆ ಅವರ ತಂದೆ ವಿಠಲ ಮಲ್ಯ ನಿಧಾನವಾಗಿ ಅವರನ್ನು ತಮ್ಮ ವ್ಯವಹಾರದಲ್ಲಿ ಸೇರಿಸಲು ಪ್ರಾರಂಭಿಸಿದರು. ನೀವು ಎಂದಾದರೂ ಯೋಚಿಸಿದ್ದೀರಾ ತಂದೆಯವರು ತಮ್ಮ ಮಗನನ್ನು ವ್ಯವಹಾರಕ್ಕೆ ಹೇಗೆ ತಯಾರಿಸುತ್ತಾರೆ ಎಂದು? ವಿಠಲ ಮಲ್ಯ ಕೂಡ ಅದೇ ಮಾಡಿದರು. ಅವರು ಮುಂಚೆಯೇ ತೀರ್ಮಾನಿಸಿದ್ದರು, ಭವಿಷ್ಯದಲ್ಲಿ ವಿಜಯ್ ಈ ಸಂಪೂರ್ಣ ವ್ಯವಹಾರವನ್ನು ನಿರ್ವಹಿಸಬೇಕಾಗಿದೆ. ಅದಕ್ಕಾಗಿ ಅವರು ವಿಜಯ್ಗೆ ಮುಂಚೆಯೇ ತರಬೇತಿ ನೀಡಲು ಪ್ರಾರಂಭಿಸಿದ್ದರು. 1970ರಲ್ಲಿ ವಿಠಲ ಮಲ್ಯ ವಿಜಯ್ ಅನ್ನು ಅಮೆರಿಕಾಗೆ ಕಳುಹಿಸಿದರು. ಅಲ್ಲಿ ಅವರು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಕಾನೂನುಗಳ ಅಧ್ಯಯನ ಮಾಡಿದರು. ವಿದೇಶಿ ಶಿಕ್ಷಣವು ಭಾರತೀಯ ವ್ಯವಹಾರದಲ್ಲಿ ಸಹಕಾರಿಯಾಗಬಲ್ಲದು ಎಂದು ನೀವು ನಂಬುತ್ತೀರಾ? ಬಹುಶಃ ಇದನ್ನು ಯೋಚಿಸಿದ ವಿಠಲ್ ಮಲ್ಯ ಅವರು ಯುಎಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಯುನೈಟೆಡ್ ಬ್ರೂವರೀಸ್ ಗ್ರೂಪ್ನ ಒಂದು ಭಾಗವಾದ ಅಮೆರಿಕನ್ ಹೋಯಿಸ್ಟ್ ಗ್ರೂಪ್ನಲ್ಲಿ ವಿಜಯ್ ಅವರ ಇಂಟರ್ನ್ಶಿಪ್ ಅನ್ನು ಪ್ರಾರಂಭಿಸಿದರು. ಈಗ ವಿಜಯ್ ಮಲ್ಯ ಭಾರತಕ್ಕೆ ಹಿಂದಿರುಗಿದ ಮೇಲೆ ಅವರು ಯುಬಿ ಗ್ರೂಪ್ನ ಕಾರ್ಯಚಟುವಟಿಕೆಗಳನ್ನು ಹತ್ತಿರವಾಗಿ ಅಧ್ಯಯನ ಮಾಡಲು ಪ್ರಾರಂಭಿಸಿದರು. ಅವರು ವಿದೇಶದಲ್ಲಿ ಕಲಿತದನ್ನು ಸರಿಯಾಗಿ ಭಾರತದಲ್ಲಿ ಅನ್ವಯಿಸಿದರು ಎಂದು ನೀವು ನಂಬುತ್ತೀರಾ? ಖಂಡಿತವಾಗಿಯೂ ವಿದೇಶದಲ್ಲಿ ಕಲಿತ ತಂತ್ರಗಳನ್ನು ಯುಬಿ ಗ್ರೂಪ್ನ ಭಾರತೀಯ ಕಾರ್ಯಚಟುವಟಿಕೆಗಳಲ್ಲಿ ಅಳವಡಿಸಲು ಶುರು ಮಾಡಿದರು. ಆದರೆ 1977ರಲ್ಲಿ ಒಂದು ದೊಡ್ಡ ಆಘಾತ ಸಂಭವಿಸಿತು. ಭಾರತದಲ್ಲಿ ಮದ್ಯವನ್ನು ನಿಷೇಧಿಸಲಾಯಿತು. ಇಮ್ಯಾಜಿನ್, ನಿಮ್ಮ ವ್ಯಾಪಾರದ ಅತ್ಯಂತ ಆಧಾರವನ್ನು ನಿಷೇಧಿಸಿದರೆ ಏನಾಗುತ್ತದೆ? ಯುಬಿ ಗ್ರೂಪ್ ಸಂಪೂರ್ಣವಾಗಿ ಮದ್ಯದ ವ್ಯವಹಾರದ ಮೇಲೆ ಅವಲಂಬಿತವಾಗಿದೆ ಮತ್ತು ಉಳಿದ ಮದ್ಯ ಕಂಪನಿಗಳು ತಮ್ಮ ಆಸ್ತಿಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದವು. ಆದರೆ ವಿಠಲ ಮಲ್ಯ ಮತ್ತು ವಿಜಯ್ ಮಲ್ಯ ಏನು ಮಾಡಿದರು? ಅವರು ಅದಕ್ಕೆ ವಿರುದ್ಧವಾದ ಯೋಚನೆ ಮಾಡಿದರು. ವಿಠಲ ಮಲ್ಯ ಅವರ ಅಭಿಪ್ರಾಯದಲ್ಲಿ ಸರ್ಕಾರ ದೀರ್ಘಕಾಲ ಮದ್ಯದ ಮೇಲೆ ನಿಷೇಧ ಹೇರಲಾರದು ಎಂದು ನಂಬಿದ್ದರು ಮತ್ತು ಅವರು ಆ ಮದ್ಯ ಕಂಪನಿಗಳ ಆಸ್ತಿಗಳನ್ನು ಕಡಿಮೆ ಬೆಲೆಗೆ ಖರೀದಿಸಲು ಪ್ರಾರಂಭಿಸಿದರು. ಇದು ದೊಡ್ಡ ಅಪಾಯವಾಗಿತ್ತೆಂದು ನೀವು ಯೋಚಿಸುತ್ತೀರಾ? ಹೌದು, ಆದರೆ ಅವರ ಅಂದಾಜು ಸರಿಯಾದುದಾಗಿ ತೋರಿಸಿತು. ಕೆಲವೇ ಸಮಯದ ನಂತರ ಸರ್ಕಾರ ಮದ್ಯದ ಮೇಲೆ ಹೇರಿದ ನಿಷೇಧವನ್ನು ತೆರವುಗೊಳಿಸಿತು ಮತ್ತು ಈ ಘಟನೆ ಯುಬಿ ಗ್ರೂಪ್ನನ್ನು ಇನ್ನೂ ಬಲಪಡಿಸಿತು. ಇದಾದ ನಂತರ ಯುಬಿ ಗ್ರೂಪ್ ಆಹಾರ ಮತ್ತು ಔಷಧಿ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಪ್ರಯತ್ನಿಸಿತು. ಆದರೆ ಅತಿ ಹೆಚ್ಚು ಲಾಭ ಇನ್ನೂ ಮದ್ಯ ವ್ಯಾಪಾರದಿಂದಲೇ ಬರುತ್ತಿತ್ತು. ವಿಜಯ್ ಮಲ್ಯ ಮತ್ತು ವಿಠಲ್ ಮಲ್ಯ ಇಬ್ಬರಿಗೂ ಕನಸು ಇತ್ತು, ಯುಬಿ ಗ್ರೂಪ್ ಕೇವಲ ಶರಾಬೆ ಕಂಪನಿಯ ಟ್ಯಾಗ್ನಿಂದ ಹೊರಬರುವುದಾಗಿ. ಅವರು ಹಳೆಯ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾಗ ಯುಬಿ ಗ್ರೂಪ್ ಕ್ಯಾಸ್ಟಲ್ ಬ್ರೂವರೀಸ್ ಎಂಬ ಕಂಪನಿಯನ್ನು ವಶಪಡಿಸಿಕೊಂಡಿತ್ತು. ಅದರ ಲೋಗೋ ಕಿಂಗ್ಫಿಷರ್ ಹಕ್ಕಿಯಂತಿತ್ತು ಎಂಬುದನ್ನು ಕಂಡುಬಂದಿತು. ಈ ಲೋಗೋ ಅವರಿಗೆ ಬಹಳ ಇಷ್ಟವಾಯಿತು ಮತ್ತು ಇದನ್ನು ಸ್ವಲ್ಪ ಬದಲಾಯಿಸಿ 1978ರಲ್ಲಿ ಕಿಂಗ್ಫಿಷರ್ ಅನ್ನು ಮರುಪ್ರಾರಂಭಿಸಿದರು. ಆದರೆ ಕಿಂಗ್ಫಿಷರ್ ಅನ್ನು ಮಾರುಕಟ್ಟೆಯಲ್ಲಿ ಹಿಟ್ ಮಾಡಲು ಒಂದು ಮಾತ್ರ ಮಾರ್ಗವಿತ್ತು, ಯುವಜನರನ್ನು ಗುರಿಯಾಗಿಸಲು. ನಿಮಗೆ ಗೊತ್ತೇ, ಬೆಂಗಳೂರು ಭಾರತದಲ್ಲಿ ಪಬ್ ಸಂಸ್ಕೃತಿ ಆರಂಭವಾದ ಮೊದಲ ನಗರವಾಗಿತ್ತು. ಇದು ಕಿಂಗ್ಫಿಷರ್ ಯಶಸ್ಸಿನ ರಹಸ್ಯವೇ? ಅವರು ಪಬ್ಗಳಲ್ಲಿ ಯುವಕರಿಗೆ ಮತ್ತು ವಿಶೇಷವಾಗಿ ಹುಡುಗಿಯರನ್ನು ಆಕರ್ಷಿಸುವಂತಹ ವಾತಾವರಣವನ್ನು ಸೃಷ್ಟಿಸಿದರು. ಈ ಟ್ರೆಂಡ್ ಯುವಜನರ ನಡುವೆ ಭಾರೀ ಜನಪ್ರಿಯವಾಯಿತು. ರಾತ್ರಿ 4 ಗಂಟೆಯವರೆಗೆ ಪಬ್ಗಳು ತುಂಬಿರುತ್ತವೆ ಮತ್ತು ಬೆಂಗಳೂರಿನಲ್ಲಿ ಮೊದಲಿನಂತೆ ಒಂದು ಪಬ್ ಇತ್ತು. 5 ವರ್ಷಗಳ ನಂತರ 40 ಹೊಸ ಪಬ್ಗಳು ತೆರೆಯಲ್ಪಟ್ಟವು. ಇದರ ನೇರವಾಗಿ ಕಿಂಗ್ಫಿಷರ್ಗೆ ಲಾಭವಾಗಿದೆ. ಕೆಲವು ವರ್ಷಗಳಲ್ಲಿ ಕಿಂಗ್ಫಿಷರ್ ಒಂದು ಬ್ರ್ಯಾಂಡ್ ಆಗಿ ರೂಪುಗೊಂಡಿತು. ಈಗ ಜನರು ಕೇವಲ ಬೀರ್ ಮಾತ್ರವಲ್ಲ, ಆದರೆ ಕಿಂಗ್ಫಿಷರ್ ಎಂಬ ಹೆಸರಿನಿಂದ ಪಾನೀಯಗಳನ್ನು ಕೇಳಲು ಆರಂಭಿಸಿದರು. 1983ರಲ್ಲಿ ಒಂದು ಘಟನೆ ನಡೆಯಿತು. ಅದು ವಿಜಯ್ ಮಲ್ಯ ಅವರ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿತು.
ಅವರ ತಂದೆ ವಿಠಲ್ ಮಾಲ್ಯ ಹೃದಯಾಘಾತದಿಂದ ಮರಣ ಹೊಂದಿದರು. 28 ವರ್ಷದ ವಿಜಯ್ ಮಾಲ್ಯ ಅವರಿಗಾಗಿ ಇದು ಎಷ್ಟು ದೊಡ್ಡ ನಷ್ಟವಾಯಿತು ಎಂಬುದನ್ನು ನೀವು ಊಹಿಸುತ್ತೀರಾ? ಆ ಸಮಯದಲ್ಲಿ ಅವರು ರಾಜ್ಕುಮಾರರಂತೆ ಜೀವನ ನಡೆಸುತ್ತಿದ್ದರು ಮತ್ತು ಹಲವಾರು ಹತ್ತಿರದವರು ಅವರು ಅಷ್ಟು ದೊಡ್ಡ ವ್ಯಾಪಾರ ಸಾಮ್ರಾಜ್ಯವನ್ನು ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಎಂದು ಭಾವಿಸುತ್ತಿದ್ದರು. ಬಹಳಷ್ಟು ಜನರು ಹಲವು ರೀತಿಯ ತಂತ್ರಗಳನ್ನು ಪ್ರಯತ್ನಿಸುತ್ತಿದ್ದರು. ಆದರೆ ಎಲ್ಲಾ ಕಷ್ಟಗಳ ನಡುವೆ ವಿಜಯ್ ಮಾಲ್ಯ ಯುಬಿ ಗ್ರೂಪ್ನ ಅಧ್ಯಕ್ಷರಾಗಿದ್ದರು. ಆದರೆ ವಾಸ್ತವಿಕ ಸಮಸ್ಯೆ ಈಗ ಪ್ರಾರಂಭವಾಯಿತು. ತಂದೆಯ ಕೊರತೆಯಲ್ಲಿ ಯುಬಿ ಗ್ರೂಪ್ನ 4 ಪ್ರಾದೇಶಿಕ ಮುಖ್ಯಸ್ಥರು ಮತ್ತು ಉಚ್ಚ ನಿರ್ವಹಣೆಯ ವ್ಯಕ್ತಿಗಳು ಅವರದೇ ಅಧ್ಯಕ್ಷರಾಗಲು ಇಚ್ಛಿಸಿದರು. ವಿಜಯ್ ಮಾಲ್ಯ ಈ ಜನರ ಮೇಲೆ ವಿಶ್ವಾಸ ಇಡಬಹುದುವಾ? ಅವರು ಅವರ ಸಲಹೆಗಳನ್ನು ಕೇಳಿದರೆ ಶ್ರೇಷ್ಠ ಸಲಹೆ ದೊರಕದು ಎಂಬ ಭಾವನೆಯಲ್ಲಿದ್ದರು. ಈ ರೀತಿ ಅವರು ಒಬ್ಬರಾಗಿ ಬಿಟ್ಟರು. ಆದರೆ ಸ್ನೇಹಿತರ ನೆರವಿನಿಂದ ಯಾರ ಸಂಕಷ್ಟವೂ ಸಗಲುವಂತಾಗುವುದಿಲ್ಲವೇ? ವಿಜಯ್ ಮಲ್ಯ ಅವರ ಸೆಂಟ್ ಜೇವಿಯರ್ಸ್ ಕಾಲೇಜಿನ ಸ್ನೇಹಿತರು ಅವರ ಜೊತೆ ನಿಂತರು. ಇವರು ಎಲ್ಲ ಉನ್ನತ ಮಟ್ಟದ ನಿರ್ವಹಣಾ ತಜ್ಞರಾಗಿದ್ದು ಬಹಳ ನಿಪುಣರಾಗಿದ್ದರು. ಸ್ನೇಹಿತರ ಸಹಾಯವು ಒಂದು ವ್ಯಾಪಾರವನ್ನು ಮುಂದಕ್ಕೆ ಕೊಂಡೊಯ್ಯಲು ಸಾಧ್ಯವೆಂದು ನಿಮಗೆ ಅನಿಸುತ್ತದೆನಾ? ವಿಜಯ್ ಮಲ್ಯ ಇಂತಹ ಸ್ನೇಹಿತರನ್ನು ಅತ್ಯಂತ ನಂಬಿ ಯುಬಿ ಗ್ರೂಪ್ ಅನ್ನು ಮುಂದುವರಿಸಿದರು. ವಿಜಯ್ ಮಲ್ಯ ಕಂಪನಿಯ ಬ್ಯಾಲೆನ್ಸ್ ಶೀಟ್ ನೋಡಿದಾಗ ನಿಜವಾದ ಲಾಭ ಬರುತ್ತಿರುವುದು ಮದ್ಯದ ವ್ಯವಹಾರದಿಂದ ಎಂದು ಸ್ಪಷ್ಟವಾಗಿ ಅರ್ಥವಾಯಿತು. ಹಾಗಾದರೆ ತಾನು ಕೂಡ ತಂದೆಯ ಹಾದಿಯಲ್ಲೇ ಮದ್ಯದ ದಂಧೆಯತ್ತ ಗಮನಹರಿಸಿದ್ದಾನ? ಹೌದು, ಮತ್ತು ಇದರ ಪರಿಣಾಮವಾಗಿ ಅವರು ತಮ್ಮ ಬಿಯರ್ ಬ್ರ್ಯಾಂಡ್ ಕಿಂಗ್ ಫಿಶರ್ ಅನ್ನು ಭಾರತದಾದ್ಯಂತ ಜನಪ್ರಿಯಗೊಳಿಸಿದರು. ಆದರೆ ಒಂದು ಪ್ರಶ್ನೆ ಬಂತು. ಮಾರುಕಟ್ಟೆಯಲ್ಲಿ ಹೆಚ್ಚು ಮದ್ಯ ಪ್ರಮಾಣವಿರುವ ವಿಸ್ಕಿ ಇದೇ ಬೆಲೆಯಲ್ಲಿ ಲಭ್ಯವಿದ್ದಾಗ ಜನರು ಕಡಿಮೆ ಮದ್ಯವಿರುವ ಬಿಯರ್ ಅನ್ನು ಯಾಕೆ ಇಷ್ಟಪಡುತ್ತಾರೆ? ವಿಜಯ್ ಮಲ್ಯ ಇದಕ್ಕೆ ಪರಿಹಾರ ಕಂಡುಹಿಡಿದರು. ಅವರು 8% ಮದ್ಯವಿರುವ ಸ್ಟ್ಯಾಂಗ್ ಬಿಯರ್ ಅನ್ನು ಬಿಡುಗಡೆ ಮಾಡಿದರು. ಇದರಿಂದ ಬಿಯರ್ಗೆ ಬೇಡಿಕೆ ವೇಗವಾಗಿ ಹೆಚ್ಚಾಯಿತು. ಇದರ ಪರಿಣಾಮವೇನೆಂದರೆ ಕಿಂಗ್ ಫಿಶರ್ 1986ರಲ್ಲಿ ಮೋಹನ್ ಮೀಕನ್ಗಳ ಗೋಲ್ಡನ್ ಬ್ರ್ಯಾಂಡ್ ಅನ್ನು ಹಿಂದಿಕ್ಕಿ ಭಾರತದಲ್ಲಿಯೇ ಅತ್ಯಧಿಕ ಮಾರಾಟವಾದ ಬ್ರ್ಯಾಂಡ್ ಆಗಿ ಮೂಡಿಬಂದಿತು. ಇದಾದರೆ ಮದ್ಯದಲ್ಲಿ ಮತ್ತೊಂದು ಕುತೂಹಲಕರ ಘಟನೆ ನಡೆದಿದೆ. 1986ರಲ್ಲಿ ವಿಜಯ್ ಮಲ್ಯ ಏರ್ ಇಂಡಿಯಾ ಯಾನ ಮಾಡುತ್ತಿರುವಾಗ ಏರ್ ಹೋಸ್ಟೆಸ್ ಸಮೀರಾ ತ್ಯಾಬಜಿ ಅವರನ್ನು ಭೇಟಿ ಮಾಡಿದರು. ಇದು ಮೊದಲನೆಯ ನೋಟದಲ್ಲೇ ಪ್ರೀತಿಯಾಗಿದೆಯಾ? ಹೌದು, ಅವರಿಬ್ಬರಿಗೂ ಪ್ರೀತಿ ಮೂಡಿತು ಮತ್ತು ನಂತರ ಅವರು ವಿವಾಹವಾದರು. 1987 ಅವರ ಮಗ ಸಿದ್ಧಾರ್ಥ ಮಲ್ಯ ಜನಿಸಿದರು. ಆದರೆ ಅದೇ ವರ್ಷದಲ್ಲಿ ಅವರ ವಿಚ್ಛೇದನವು ಸಂಭವಿಸಿತು. ಮುಂದಿನ 2 ವರ್ಷಗಳಲ್ಲಿ ಅವರು ಕಿಂಗ್ ಫಿಶರ್ ಅನ್ನು ಭಾರತದ ಅಗ್ರ ಬ್ರ್ಯಾಂಡ್ನನ್ನಾಗಿ ಮಾಡಿದರು. ಕಿಂಗ್ ಫಿಶರ್ ಕೇವಲ ಹೆಸರು ಅಥವಾ ಬ್ರ್ಯಾಂಡ್ ಆಗಿರಲಿಲ್ಲ, ಅದು ಈಗ ಜೀವನ ಶೈಲಿಯಾಗಿ ಮಾರ್ಪಟ್ಟಿದೆ. ಭಾರತದಲ್ಲಿ ಮದ್ಯದ ಜಾಹೀರಾತು ನಿಷೇಧಿಸಲಾಗಿದೆ ಎಂದು ನಿಮಗೆ ತಿಳಿದಿದೆಯೇ? ಆದರೆ ವಿಜಯ್ ಮಲ್ಯ ಇದಕ್ಕೂ ಪರಿಹಾರವನ್ನು ಕಂಡುಕೊಂಡರು. ಅವರು ಕಿಂಗ್ ಫಿಶರ್ ಸೋಡಾ, ನೀರಿನ ಬಾಟಲಿಗಳು ಮುಂತಾದ ಇತರ ಕಿಂಗ್ ಫಿಶರ್ ಉತ್ಪನ್ನಗಳನ್ನು ಬಾಡಿಗೆ ಜಾಹೀರಾತುಗಳ ಮೂಲಕ ಬಿಡುಗಡೆ ಮಾಡಿದರು ಮತ್ತು ಇವುಗಳನ್ನು ಜಾಹೀರಾತು ಮಾಡಿದರು. ತದನಂತರ ಕಿಂಗ್ ಫಿಶರ್ ಕ್ಯಾಲೆಂಡರ್ ಬಂದಿತು. ಈ ಕ್ಯಾಲೆಂಡರ್ ರಾತ್ರೋರಾತ್ರಿ ಮಾಡೆಲ್ಗಳ ವೃತ್ತಿಜೀವನವನ್ನು ಹೇಗೆ ಹೆಚ್ಚಿಸಿತು ಎಂದು ನೀವು ಊಹಿಸಬಲ್ಲಿರಾ? ದೀಪಿಕಾ ಪಡುಕೋಣೆ ಮತ್ತು ಕತ್ರಿನಾ ಕೈಫ್ ಅವರಂತಹ ನಟಿಯರನ್ನು ಚಲನಚಿತ್ರಗಳಿಗೆ ಬರುವ ಮೊದಲು ಈ ಕ್ಯಾಲೆಂಡರ್ನಲ್ಲಿ ನೋಡಲಾಗುತ್ತಿತ್ತು. ವಿಜಯ್ ಮಲ್ಯ ಅವರು ಫಾರ್ಮುಲಾ 1ರಲ್ಲಿ ಕಿಂಗ್ ಫಿಶರ್ ಅನ್ನು ಪ್ರಚಾರ ಮಾಡಿದರು. ಅಲ್ಲದೆ ಅವರು ಅನೇಕ ಕಂಪನಿಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ತಮ್ಮ ವ್ಯಾಪಾರವನ್ನು ಜಾಗತಿಕವಾಗಿಸಿದರು. ಅವರ ಕಾಲದಲ್ಲಿ ಕೇವಲ 40 ಕೋಟಿಗಳಷ್ಟಿದ್ದ ಯುಬಿ ಗ್ರೂಪ್ನ ಮೌಲ್ಯ ಕೆಲವೇ ವರ್ಷಗಳಲ್ಲಿ 6,000 ಕೋಟಿ ರು ತಲುಪಿದೆ ಎಂದರೆ ನೀವು ನಂಬುತ್ತೀರಾ? ವಿಜಯ್ ಮಲ್ಯ ಅವರು ಕಂಪನಿಯನ್ನು ನಡೆಸಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದ್ದವರು ಸಂಪೂರ್ಣವಾಗಿ ತಪ್ಪು ಎಂದು ಸಾಬೀತಾಗಿದೆ. ಇದರ ಹೊರತಾಗಿಯೂ ವಿಜಯ್ ಮಲ್ಯ ಅವರ ಕನಸು ಇನ್ನಷ್ಟು ದೊಡ್ಡದಾಗಿತ್ತು. ಆದರೆ ವ್ಯಾಪಾರದ ಜೊತೆಗೆ ರಾಜಕೀಯಕ್ಕೆ ಬರುವ ಅಗತ್ಯವೇನಿತ್ತು? ಸರ್ಕಾರ ಬೆಂಬಲ ನೀಡದಿದ್ದರೆ ಎಷ್ಟೇ ದೊಡ್ಡ ಉದ್ಯಮವಾಗಿದ್ದರೂ ಯಶಸ್ವಿಯಾಗುವುದಿಲ್ಲ ಎಂದು ವಿಜಯ್ ಮಲ್ಯ ಅರಿತುಕೊಂಡಿದ್ದಾರೆ. ಆದ್ದರಿಂದ 2002ರಲ್ಲಿ ಅವರು ಕರ್ನಾಟಕದಿಂದ ಸ್ವತಂತ್ರ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದರು. ಹೀಗಾಗಿ ವಿಜಯ್ ಮಲ್ಯ ಅವರು ವರ್ಣರಂಜಿತ ವ್ಯಕ್ತಿತ್ವದಿಂದ ಗೌರವಾನ್ವಿತ ಸಂಸದರಾಗಿ ರೂಪಾಂತರಗೊಂಡರು. ಹೃದಯದಲ್ಲಿ ಒಂದು ದೊಡ್ಡ ಯೋಜನೆ ರೂಪುಗೊಂಡಿತು. ಅವರು $204 ಮಿಲಿಯನ್ ಮೌಲ್ಯದ 12 ಏರ್ಬಸ್ ಖರೀದಿಸಿದರು. ಅವರು ಕಿಂಗ್ ಫಿಶರ್ ಹೆಸರಿನ ಐಷಾರಾಮಿ ವಿಮಾನಯಾನವನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದರು. ಊಹಿಸಿಕೊಳ್ಳಿ, ಮದ್ಯದ ಉದ್ಯಮಿ ಈಗ ವಾಯುಯಾನದಲ್ಲಿ ತನ್ನ ಕೈಯನ್ನು ಪ್ರಯತ್ನಿಸುತ್ತಿದ್ದಾನೆ. ಅಂತಹ ಹೆಜ್ಜೆ ಏಕೆ ಎಂದು ನೀವು ಊಹಿಸಬಲ್ಲಿರಾ? ಶ್ರೀಸಾಮಾನ್ಯನ ಹಾರಾಟದ ಅನುಭವವನ್ನು ಸಂಪೂರ್ಣವಾಗಿ ಬದಲಾಯಿಸುವುದು ವಿಜಯ್ ಮಲ್ಯ ಅವರ ಕನಸಾಗಿತ್ತು. ಅವರು ತಮ್ಮ ಜಾಹೀರಾತುಗಳಲ್ಲಿ ವಿಮಾನ ಪರಿಚಾರಕರನ್ನು ಹೊಂದಿರುವುದಿಲ್ಲ, ಆದರೆ ಮಾಡೆಲ್ಗಳನ್ನು ಹೊಂದಿರುತ್ತಾರೆ ಎಂದು ಉಲ್ಲೇಖಿಸಿದ್ದಾರೆ. ಅವರ ಮಗನ 18ನೇ ಹುಟ್ಟುಹಬ್ಬದ ದಿನದಂದು ಕಿಂಗ್ ಫಿಶರ್ ಏರ್ಲೈನ್ಸ್ನ ಅದ್ದೂರಿ ಉದ್ಘಾಟನೆ ನಡೆಯಿತು. ಕಿಂಗ್ ಫಿಶರ್ ಅನ್ನು ಲೈಫ್ ಸ್ಟೈಲ್ ಬ್ರ್ಯಾಂಡ್ ಮಾಡಲು ಈ ಉಡಾವಣಾ ಕಾರ್ಯಕ್ರಮ ಮಾತ್ರ ಸಾಕಾಗಿದೆ ಎಂದು ನೀವು ಭಾವಿಸುತ್ತೀರಾ? ನಿಜವಾಗಿ ಸ್ನೇಹಿತರೆ, ವಿಮಾನಯಾನ ವ್ಯವಹಾರವನ್ನು ನಡೆಸುವುದು ಸುಲಭದ ಕೆಲಸವಲ್ಲ. ವಿಶೇಷವಾಗಿ ವಾಯು ಬಂಡವಾಳದ ತೀವ್ರ ಉದ್ಯಮಕ್ಕೆ ಬಂದಾಗ ಹಣವನ್ನು ನೀರಿನಂತೆ ಹರಿಸಬೇಕು. ವಿಜಯ್ ಮಲ್ಯ ಅವರು ತಮ್ಮ ಗ್ರಾಹಕರಿಗೆ ಐಷಾರಾಮಿ ಅನುಭವವನ್ನು ನೀಡಲು ಬಯಸಿದ್ದರು. ಈ ಆಲೋಚನೆ ಸರಿಯಾಗಿದೆ ಎಂದು ನೀವು ಭಾವಿಸುತ್ತೀರಾ? ಈ ಐಷಾರಾಮಿ ಅನುಭವಕ್ಕಾಗಿ ಅವರು ಬ್ಯಾಂಕ್ಗಳಿಂದ ಭಾರೀ ಸಾಲ ಪಡೆದರು. ಮಲ್ಯ ಅವರು ತಮ್ಮ ಪ್ರಯಾಣಿಕರಿಗೆ ಬಿಸಿ ಆಹಾರ, ನೇರ ಮನರಂಜನೆ ಮತ್ತು ದುಬಾರಿ ಮದ್ಯದಂತಹ ಸೌಕರ್ಯಗಳನ್ನು ಒದಗಿಸಿದರು ಮತ್ತು ಇದೆಲ್ಲವೂ ಅವರ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಯಿತು. ಎಷ್ಟರ ಮಟ್ಟಿಗೆಂದರೆ ಭಾರತದ 20%ಕ್ಕಿಂತ ಹೆಚ್ಚು ಜನರು ದೇಶೀಯ ಪ್ರಯಾಣಕ್ಕಾಗಿ ಕಿಂಗ್ ಫಿಶರ್ ಏರ್ಲೈನ್ಸ್ಗೆ ತಿರುಗಲು ಪ್ರಾರಂಭಿಸಿದರು.
ಇಷ್ಟು ಕಡಿಮೆ ಅವಧಿಯಲ್ಲಿ ಒಂದೇ ವಿಮಾನಯಾನ ಸಂಸ್ಥೆಯು ಹೇಗೆ ದೊಡ್ಡದಾಯಿತು ಎಂದು ನೀವು ಊಹಿಸಬಲ್ಲಿರಾ? ಕಿಂಗ್ಫಿಷರ್ ಏರ್ಲೈನ್ಸ್ ಭಾರತದ ಎರಡನೇ ಅತಿದೊಡ್ಡ ವಿಮಾನಯಾನ ಸಂಸ್ಥೆಯಾಗಿ ಕಿರೀಟವನ್ನು ಅಲಂಕರಿಸಿತು ಮತ್ತು ಭಾರತದ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಒಮ್ಮೆ 40ನೇ ಸ್ಥಾನದಲ್ಲಿದ್ದ ವಿಜಯ್ ಮಲ್ಯ ಈ ಯಶಸ್ಸಿನ ಉತ್ತುಂಗದಲ್ಲಿದ್ದರು. ಆದರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ: ಕಿಂಗ್ಫಿಷರ್ ಏಕೆ ಇನ್ನೂ ಲಾಭದಲ್ಲಿಲ್ಲ? ಇದರ ಹೊರತಾಗಿಯೂ ವಿಜಯ್ ಮಲ್ಯ ಅವರ ಕನಸು ಇನ್ನಷ್ಟು ದೊಡ್ಡದಾಗಿತ್ತು. ಅವರು ವಿದೇಶದಲ್ಲಿ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಬಯಸಿದ್ದರು. ಆದರೆ ಇನ್ನೊಂದು ಸವಾಲು ಮುಂದಿತ್ತು. ಅಂತಾರಾಷ್ಟ್ರೀಯ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಲು ದೇಶೀಯ ವಿಮಾನಯಾನ ಸಂಸ್ಥೆಗಳಲ್ಲಿ ಕನಿಷ್ಠ 5 ವರ್ಷಗಳ ಅನುಭವವನ್ನು ಹೊಂದಿರುವುದು ಅಗತ್ಯವಾಗಿತ್ತು. ಕಿಂಗ್ಫಿಷರ್ ಏರ್ಲೈನ್ಸ್ಗೆ ಕೇವಲ 2 ವರ್ಷ ವಯಸ್ಸಾಗಿತ್ತು. ಹಾಗಾದರೆ ಮಲ್ಯ ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಿದರು? 2007ರಲ್ಲಿ ಅವರು 4 ವರ್ಷದ ಏರ್ ಡೆಕ್ಕನ್ ಅನ್ನು ಖರೀದಿಸಿದರು. ಅದು ಆ ಸಮಯದಲ್ಲಿ ಬಹುತೇಕ ಮುಚ್ಚುವ ಅಂಚಿನಲ್ಲಿತ್ತು ಮತ್ತು ಆರಂಭದಲ್ಲಿ ಕಡಿಮೆ ಬೆಲೆಗೆ ಟಿಕೆಟ್ಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದರು. ಆದರೆ ಈ ನಿರ್ಧಾರ ಸರಿಯೇ? ಆರಂಭದಲ್ಲಿ ಜನರು ಇದನ್ನು ಇಷ್ಟಪಟ್ಟಿದ್ದಾರೆ, ಕಡಿಮೆ ಹಣಕ್ಕೆ ಕಿಂಗ್ಫಿಷರ್ನಂತಹ ಐಷಾರಾಮಿ ಸೇವೆಗಳು. ಆದರೆ ಟಿಕೆಟ್ ದರವನ್ನು ಹೆಚ್ಚಿಸಿದ ತಕ್ಷಣ ಗ್ರಾಹಕರು ಹಿಂಪಡೆಯಲು ಪ್ರಾರಂಭಿಸಿದರು. ಕ್ರಮೇಣ ಕಿಂಗ್ಫಿಷರ್ ಮತ್ತು ಕಿಂಗ್ಫಿಷರ್ ರೆಡ್ ಏರ್ಲೈನ್ಸ್ ಎರಡೂ ಭಾರತದಲ್ಲಿ ಸಂಪೂರ್ಣವಾಗಿ ವಿಫಲವಾದವು. ವಿಜಯ್ ಮಲ್ಯ ಅವರ ಭರವಸೆ ಈಗ ಅಂತಾರಾಷ್ಟ್ರೀಯ ಕಾರ್ಯಾಚರಣೆಗಳ ಮೇಲೆ ಮಾತ್ರ ನಿಂತಿದೆ. ಅವರು ಅಂತಾರಾಷ್ಟ್ರೀಯ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿದಾಗ ಜಾಗತಿಕ ಆರ್ಥಿಕ ಹಿಂಜರಿತವಿತ್ತು ಮತ್ತು ಕಚ್ಚಾ ತೈಲ ಬೆಲೆಗಳು ಗಗನಕ್ಕೇರಿದ್ದವು. ಆರ್ಥಿಕ ಹಿಂಜರಿತದ ಸಮಯದಲ್ಲಿ ನಿಗ್ರಹಿಸಬೇಕಾದ ಮೊದಲ ವಿಷಯವೆಂದರೆ ಅನಗತ್ಯ ಖರ್ಚು. ಇದರಲ್ಲಿ ಪ್ರಯಾಣವು ಮೊದಲು ಬರುತ್ತದೆ. ಈ ಪರಿಸರದಲ್ಲಿ ಅನಗತ್ಯ ವೆಚ್ಚಗಳನ್ನು ಮಾಡದ ವಿಮಾನಯಾನ ಸಂಸ್ಥೆಗಳು ಮಾತ್ರ ಬದುಕಬಲ್ಲವು. ಆದರೆ ಕಿಂಗ್ಫಿಷರ್ ಏರ್ಲೈನ್ಸ್ ತನ್ನ ದುಂದುವೆಚ್ಚಗಳಿಗೆ ಪ್ರಸಿದ್ಧವಾಗಿತ್ತು. ಆರ್ಥಿಕ ಹಿಂಜರಿತದ ಸಮಯದಲ್ಲಿಯೂ ಅವರು ತಮ್ಮ ವೆಚ್ಚವನ್ನು ಕಡಿಮೆ ಮಾಡಲಿಲ್ಲ. ನಂತರ ಸೆಪ್ಟೆಂಬರ್ 12, 2011ರಂದು ಕೆನಡಾದ ಸಂಶೋಧನಾ ಸಂಸ್ಥೆಯ ವರದಿಯು ಕಿಂಗ್ಫಿಷರ್ ಅನ್ನು ಬಹಿರಂಗಪಡಿಸಿತು. ಆ ವರದಿಯ ಹೆಸರು ನಿಮಗೆ ನೆನಪಿದೆಯೇ? ಪೈ ಇನ್ ದಿ ಸ್ಕೈ. ಈ ವರದಿಯು ಕಿಂಗ್ಫಿಷರ್ನ ಸಂಪೂರ್ಣ ವ್ಯವಹಾರ ಮಾದರಿಯಲ್ಲಿನ ದೌರ್ಬಲ್ಯಗಳನ್ನು ಬಹಿರಂಗಪಡಿಸಿದೆ. ಇತರ ವಿಮಾನಯಾನ ಸಂಸ್ಥೆಗಳು ನಷ್ಟವನ್ನು ಅನುಭವಿಸುತ್ತಿರುವಾಗ ಕಿಂಗ್ಫಿಷರ್ನ ವಿಮಾನಗಳು ಖಾಲಿಯಾಗಿದ್ದರೂ ಅತ್ಯುತ್ತಮ ಸೇವೆಯನ್ನು ಹೇಗೆ ಒದಗಿಸುತ್ತಿವೆ ಎಂದು ಸಂಸ್ಥೆಯವರು ಅನುಮಾನಗೊಂಡು ತನಿಖೆ ಆರಂಭಿಸಿದ್ದಾರೆ. ಕಿಂಗ್ಫಿಷರ್ನ ಖರ್ಚು ಅದರ ಮಾರಾಟಕ್ಕಿಂತ ಹೆಚ್ಚು ಎಂದು ಅವರು ಕಂಡುಕೊಂಡರು. ಅತ್ಯಂತ ಆಶ್ಚರ್ಯಕರ ವಿಷಯ ಯಾವುದು? ಈ ಎಲ್ಲ ವೆಚ್ಚಗಳು ವಾಸ್ತವವಾಗಿ ಸಾಲದ ಹಣವಾಗಿದ್ದು ಕಿಂಗ್ಫಿಷರ್ ವಿವಿಧ ಬ್ಯಾಂಕ್ಗಳಿಂದ ತೆಗೆದುಕೊಂಡಿತ್ತು. ವಿಜಯ್ ಮಲ್ಯ ಬ್ಯಾಂಕ್ಗೆ ಸುಳ್ಳು ದಾಖಲೆಗಳನ್ನು ತೋರಿಸಿದ್ದು. ಇಮ್ಯಾಜಿನ್, ಈ ಅಂಕಿ $7 ಬಿಲಿಯನ್ ತಲುಪಿದೆ. ಶೀಘ್ರದಲ್ಲೇ ಕಿಂಗ್ಫಿಷರ್ ಸಿಬ್ಬಂದಿಯ ಸಂಬಳವು ನಿಲ್ಲುವ ದಿನ ಬಂದಿತು. ಕಂಪನಿಯು ತನ್ನ ನಷ್ಟವನ್ನು ಶೀಘ್ರವಾಗಿ ಚೇತರಿಸಿಕೊಳ್ಳುತ್ತದೆ ಮತ್ತು ಅವರು ತಮ್ಮ ಸಂಬಳವನ್ನು ಪಡೆಯುತ್ತಾರೆ ಎಂದು ಸಿಬ್ಬಂದಿ ಭರವಸೆ ಹೊಂದಿದ್ದರು. ಕಂಪನಿಯು ಈಗಾಗಲೇ ಮುಳುಗುತ್ತಿರುವಾಗ ಅಂತಹ ನಿರೀಕ್ಷೆಗಳನ್ನು ಹೊಂದುವುದು ಸರಿ ಎಂದು ನೀವು ಭಾವಿಸುತ್ತೀರಾ? ಸಿಬ್ಬಂದಿ 6 ತಿಂಗಳಿನಿಂದ ವೇತನವಿಲ್ಲದೆ ಕೆಲಸ ಮಾಡಿದರು. ಆದರೆ ಅಂತಿಮವಾಗಿ ಅವರು ಪ್ರತಿಭಟನೆಯನ್ನು ಪ್ರಾರಂಭಿಸಿದರು. ಊಹಿಸಿಕೊಳ್ಳಿ, 900 ಉದ್ಯೋಗಿಗಳಿಗೆ 6 ತಿಂಗಳಿನಿಂದ ಸಂಬಳ ಸಿಗಲಿಲ್ಲ. ಮತ್ತೊಂದೆಡೆ ವಿಜಯ್ ಮಲ್ಯ ಫಾರ್ಮುಲಾ 1 ಮತ್ತು ಕ್ರಿಕೆಟ್ ತಂಡಗಳನ್ನು ನಡೆಸುತ್ತಿದ್ದರು. ಕಿಂಗ್ಫಿಷರ್ ಉದ್ಯೋಗಿಗಳು ಅವರ ರಾಜ್ಯ ಜೀವನವನ್ನು ನೋಡಿದಾಗ ಅವರ ಕೋಪವು ಇನ್ನಷ್ಟು ಹೆಚ್ಚಾಗತೊಡಗಿತು. ಈಗ ಪ್ರಶ್ನೆ ಉದ್ಭವಿಸುತ್ತದೆ: ವಿಜಯ್ ಮಲ್ಯ ಅವರು 17 ಭಾರತೀಯ ಬ್ಯಾಂಕ್ಗಳಿಂದ 9,000 ಕೋಟಿ ರೂಪಾಯಿ ಸಾಲವನ್ನು ಪಡೆದಿದ್ದರು. ಅದರಲ್ಲಿ ಹೆಚ್ಚಿನ ಹಣ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿಂದ. ಮುಳುಗುತ್ತಿರುವ ಕಂಪನಿಯಲ್ಲಿ ಸಾರ್ವಜನಿಕರ ಹಣವನ್ನು ಹೂಡಿಕೆ ಮಾಡಿದ್ದು ಸರಿಯೇ? ಸಾಲ ಮರುಪಾವತಿಯಾಗದೇ ಇದ್ದಾಗ ಬ್ಯಾಂಕ್ಗಳು ವಿಜಯ್ ಮಲ್ಯ ವಿರುದ್ಧ ಕೇಸು ದಾಖಲಿಸಿದ್ದು ಅದರಲ್ಲಿ ಮಲ್ಯ ಉದ್ದೇಶಪೂರ್ವಕ ಸುಸ್ತಿದಾರ ಎಂಬುದು ಸ್ಪಷ್ಟವಾಯಿತು. ಅಂದರೆ ತಮ್ಮ ವಿಮಾನಯಾನ ಸಂಸ್ಥೆ ದಿವಾಳಿಯಾಗುತ್ತಿದೆ ಎಂದು ತಿಳಿದಿದ್ದರೂ ಗೊತ್ತಿದ್ದೂ ಸಾಲ ಪಡೆದಿದ್ದರು. ಈ ಇಡೀ ವಿಷಯದಲ್ಲಿ ದೊಡ್ಡ ಪ್ರಶ್ನೆ ಎಂದರೆ ವಿಜಯ್ ಮಲ್ಯ ತಮ್ಮ ವಿಮಾನಯಾನವನ್ನು ಉಳಿಸಲು ಸಾಲವನ್ನು ತೆಗೆದುಕೊಂಡಾಗ ಅವರು ಆ ಹಣವನ್ನು ತಮ್ಮ ವೈಯಕ್ತಿಕ ಐಷಾರಾಮಿ ಮತ್ತು ಇತರ ವ್ಯವಹಾರಗಳಿಗೆ ಏಕೆ ಬಳಸಿದರು? ಭಾರತದಲ್ಲಿ ಮಾಲ್ಯ ವಿರುದ್ಧ ಕಾನೂನು ಕ್ರಮ ಪ್ರಾರಂಭವಾದಾಗ ಅವರು 2016ರಲ್ಲಿ ಯುಕೆಗೆ ಓಡಿಹೋದರು. ಭಾರತ ಸರ್ಕಾರವು ಅವನ ವಿರುದ್ಧ ಹಸ್ತಾಂತರ ಕೋರಿಕೆಯನ್ನು ಯುಕೆ ಸರ್ಕಾರಕ್ಕೆ ಕಳುಹಿಸಿತು. ಇದರಿಂದಾಗಿ ಅವನನ್ನು ಮರಳಿ ಕರೆತಂದು ವಿಚಾರಣೆ ನಡೆಸಬಹುದು. ಈ ಪ್ರಕರಣವು ಯುಕೆ ನ್ಯಾಯಾಲಯಗಳಲ್ಲಿ ದೀರ್ಘಕಾಲದವರೆಗೆ ನಡೆಯಿತು. ಆದರೆ ಡಿಸೆಂಬರ್ 2018ರಲ್ಲಿ ಯುಕೆ ನ್ಯಾಯಾಲಯವು ವಿಜಯ್ ಮಲ್ಯರನ್ನು ಭಾರತಕ್ಕೆ ವಾಪಸ್ ಕಳುಹಿಸಬೇಕೆಂದು ತೀರ್ಪು ನೀಡಿತು. ಯುಕೆ ನ್ಯಾಯಾಲಯದ ತೀರ್ಪಿನ ವಿರುದ್ಧ ವಿಜಯ್ ಮಲ್ಯ ಮೇಲ್ಮನವಿ ಸಲ್ಲಿಸಿದ್ದಾರೆ. ಆದರೆ ಅವರು ಈ ಕಾನೂನಿನ ಬಲೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ನೀವು ಭಾವಿಸುತ್ತೀರಾ? ಮತ್ತೊಂದೆಡೆ ಭಾರತದಲ್ಲಿ ಅವರ ವಿರುದ್ಧದ ದಿವಾಳಿತನ ಪ್ರಕರಣಗಳು ಈಗಾಗಲೇ ಗಮನಾರ್ಹವಾಗಿ ಪ್ರಗತಿ ಸಾಧಿಸಿವೆ. ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ನ್ಯಾಯಾಲಯ ಆದೇಶ ನೀಡಿದ್ದು ಅವರ ಯಾವ ಆಸ್ತಿಯನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ನಿಮಗೆ ತಿಳಿದಿದೆಯೇ? ಅವರ ಐಷಾರಾಮಿ ಕಾರುಗಳು, ಬಂಗಲೆಗಳು ಮತ್ತು ಯುಬಿ ಗ್ರೂಪ್ ಕಂಪನಿಯ ಷೇರುಗಳನ್ನು ಹರಾಜಿಗೆ ಇಡಲಾಯಿತು. ಈಗ ಊಹಿಸಿ, ಒಂದು ಕಾಲದಲ್ಲಿ ರಾಜಮನೆತನದ ಜೀವನ ಮತ್ತು ಅಪಾರ ಸಂಪತ್ತಿಗೆ ಹೆಸರಾಗಿದ್ದ ಅದೇ ವ್ಯಕ್ತಿ ಇಂದು ತನ್ನ ಆಸ್ತಿಯನ್ನು ಕಳೆದುಕೊಳ್ಳುತ್ತಿದ್ದ. ಅವರನ್ನು ಭಾರತಕ್ಕೆ ಕರೆತರುವ ಪ್ರಯತ್ನಗಳು ಇನ್ನೂ ಮುಂದುವರೆದಿದ್ದು ವಿಜಯ್ ಮಲ್ಯ ಅವರು ಎಂದಾದರೂ ಭಾರತಕ್ಕೆ ಮರಳುತ್ತಾರೆಯೇ ಮತ್ತು ಅವರ ನಿರ್ಧಾರಗಳನ್ನು ಎದುರಿಸುತ್ತಾರೆಯೇ ಎಂಬುದು ಪ್ರಶ್ನೆ.